ಮಹಾಭಾರತದಲ್ಲಿನ ಮಹಿಳಾ ಪಾತ್ರಧಾರಿಗಳ ಬಗ್ಗೆ ನಾವು ಸಾಕಷ್ಟು ವಿಚಾರವನ್ನು ತಿಳಿದುಕೊಂಡಿದ್ದೇವೆ. ಆದರೆ ಮಹಾಭಾರತದ ಈ ದುರದೃಷ್ಟ ಮಹಿಳೆ ಬಗ್ಗೆ ನಿಮಗೆ ತಿಳಿದಿರಲು ಸಾಧ್ಯವಿಲ್ಲ. ಮಹಾಭಾರತದ ಆ ದುರದೃಷ್ಟಕರ ಮಹಿಳೆ ಯಾರು? ಆಕೆಯ ಬಗ್ಗೆ ನಿಮಗೆ ತಿಳಿದಿದೆಯೇ? ಮಹಾಭಾರತ ಯುದ್ಧದ ಕುರಿತು ನಾವು ಹೇಳುವುದಾದರೆ ದ್ರೌಪದಿಯನ್ನು ಹೊರತುಪಡಿಸಿ ಸಂಪೂರ್ಣ ಮಹಾಭಾರತ ಕಥೆಯು ಕುಂತಿ, ಗಾಂಧಾರಿ ಮತ್ತು ಸುಭದ್ರೆಯರ ಸುತ್ತಿರುತ್ತದೆ. ಮಹಾಭಾರತದ ಯುದ್ಧದಲ್ಲಿ ತನ್ನ ಕುಟುಂಬವನ್ನು ಹಿಗ್ಗಿಡಿಸುವಲ್ಲಿ ದೊಡ್ಡ ತ್ಯಾಗವನ್ನು ಮಾಡಿದ ಓರ್ವ ಮಹಿಳೆಯೂ ಇದ್ದಳು. ಆಕೆ ಒಳ್ಳೆಯವಳಾದರೂ ಆಕೆಯ ದುರದೃಷ್ಟಕ್ಕೆ ಪಾರವೇ ಇಲ್ಲ. ಮಹಾಭಾರತದ ಈ ಸ್ತ್ರೀ ಪಾತ್ರ ಬೇರೆ ಯಾರದೂ ಅಲ್ಲ, ಅದು ದುರ್ಯೋಧನನ ಪತ್ನಿ ಭಾನುಮತಿಯದು. ಮಹಾಭಾರತದ ಪ್ರಮುಖ ಸ್ತ್ರೀ ಪಾತ್ರಧಾರಿಗಳಲ್ಲಿ ಒಂದಾದ ಭಾನುಮತಿಯನ್ನು ಇತಿಹಾಸದಲ್ಲಿ ಅತ್ಯಂತ ದುರದೃಷ್ಟಕರ ಮಹಿಳೆಯೆಂದು ಪರಿಗಣಿಸಲಾಗಿದೆ. ಈಕೆ ನೋಡಲು ಎಷ್ಟೇ ಸುಂದರವಾಗಿದ್ದರೂ ಆಕೆಯ ದುರದೃಷ್ಟ ಮಾತ್ರ ಆಕೆಯನ್ನು ಬೆನ್ನು ಬಿಟ್ಟಿರಲಿಲ್ಲ. ದುರ್ಯೋಧನನ ಪತ್ನಿ ಭಾನುಮತಿ ಅತ್ಯಂತ ಬುದ್ಧಿವಂತೆ ಮತ್ತು ಹೆಚ್ಚು ಜಾಣತನ ಉಳ್ಳ ಮಹಿಳೆಯಾಗಿದ್ದಳು. ಈ ಕಾರಣಕ್ಕಾಗಿ ಆಕೆಯ ತಂದೆ ಭಾನುಮತಿಗೆಷ್ಟೇ ಬುದ್ಧಿವಂತನಾದ ವರನನ್ನು ತಂದು ಮಗಳಿಗೆ ವಿವಾಹ ಮಾಡಿಸಬೇಕೆಂದು ವರನನ್ನು ತಾನೇ ಸ್ವತಃ ಹುಡುಕಲು ಪ್ರಾರಂಭಿಸಿದರು. ಭಾನುಮತಿಗೆ ಆಕೆಯ ತಂದೆ ಸ್ವಯಂವರವನ್ನು ಏರ್ಪಡಿಸುತ್ತಾನೆ. ಈ ಸ್ವಯಂವರದಲ್ಲಿ ದುರ್ಯೋಧನನು ಭಾನುಮತಿಯನ್ನು ಬಲವಂತವಾಗಿ ತನ್ನ ಕೊರಳಿಗೆ ಹೂವಿನ ಮಾಲೆಯನ್ನು ಹಾಕಿಸಿಕೊಳ್ಳುತ್ತಾನೆ. ಸುಂದರಿಯಾದ ಭಾನುಮತಿ ದುರ್ಯೋಧನನು ವಿವಾಹವಾಗಬೇಕು ಎನ್ನುವ ಆಸೆಯನ್ನು ಇಟ್ಟುಕೊಂಡವಳಲ್ಲ, ಅಥವಾ ಮದುವೆಯಾದರೆ ದುರ್ಯೋಧನನ್ನೇ ಮದುವೆಯಾಗಬೇಕು ಎಂದು ಕಾದು ಕೂತವಳಲ್ಲ. ಸ್ವಯಂವರದಲ್ಲಿ ದುರ್ಯೋಧನನು ಆಕೆಯನ್ನು ಮೋಸದಿಂದ ಮದುವೆಯಾದರೂ ಎಂದಿಗೂ ಆಕೆ ದುರ್ಯೋಧನಿಗೆ ಕೇಡು ಕಾಡುವಂತೆ ನಡೆದುಕೊಂಡವಳಲ್ಲ. ಯಾವಾಗಲೂ ತನ್ನ ಪತಿಯನ್ನು ಪ್ರೀತಿ ಮತ್ತು ಗೌರವದ ಭಾವನೆಯಿಂದ ನೋಡಿಕೊಂಡವಳು. ಭಾನುಮತಿ ದುರ್ಯೋಧನನ್ನು ಎಷ್ಟೇ ಪ್ರೀತಿಸಿದರೂ ಎಷ್ಟೇ ಗೌರವಿಸಿದರೂ ಆತನ ಕೆಲವೊಂದು ಕೆಟ್ಟ ಕೆಲಸಗಳು ಆಕೆಗೆ ಅವಮಾನ ಉಂಟು ಮಾಡುತ್ತಿತ್ತು. ದುರ್ಯೋಧನನ ಕೆಲವೊಂದು ಹೀನಾಯ ಕೆಲಸಗಳಿಂದ ಭಾನುಮತಿ ಅವಮಾನಿತಳಾದಳು ಮತ್ತು ದ್ರೌಪದಿ ವಸ್ತ್ರಾಭರಣಗೊಂಡಾಗ ಭಾನುಮತಿ ನಾಚಿಕೆಗೆ ಒಳಗಾದಳು. ಭಾನುಮತಿಯ ಮಗ ಮತ್ತು ಪತಿ ದುರ್ಯೋಧನನು ಮಹಾಭಾರತದ ಯುದ್ಧದಲ್ಲಿ ಮರಣ ಹೊಂದುತ್ತಾರೆ. ಭಾನುಮತಿ ತನ್ನ ಜೀವನದಲ್ಲಿ ಸುಖಿ ದಾಂಪತ್ಯ ಅನುಭವಿಸಿದವಳೇ ಅಲ್ಲ, ಮಕ್ಕಳ ಬೆಂಬಲವನ್ನಾಗಲಿ ಪಡೆದುಕೊಂಡವಳಲ್ಲ. ದುರ್ಯೋಧನನ ಪತ್ನಿ ಭಾನುಮತಿ ತನ್ನ ವೈವಾಹಿಕ ಜೀವನದಲ್ಲಿ ಯಾವುದೇ ಸಂತೋಷವನ್ನಾಗಲಿ ಸುಖವನ್ನಾಗಲಿ ಪಡೆದುಕೊಂಡವಳಲ್ಲ. ಈ ಕಾರಣಕ್ಕಾಗಿ ದುರ್ಯೋಧನನ ಪತ್ನಿ ಭಾನುಮತಿಯನ್ನು ದುರದೃಷ್ಟಕರ ಮಹಿಳೆ ಎಂದು ಪರಿಗಣಿಸಲಾಗುತ್ತದೆ.